ನಮಸ್ತೆ ಫ್ರೆಂಡ್ಸ್, ಬನ್ನಿ ಬೇಸಿಗೆಯ ಧಗೆಯನ್ನು ತಣಿಸುವ ಹಾಗೂ ದೇಹಕ್ಕೆ ತಂಪು ನೀಡಿ ನಮ್ಮ ದೇಹಕ್ಕೆ ಶಕ್ತಿ ನೀಡುವಂತಹ ತುಂಬ ರುಚಿಯಾದ ಹೆಸರುಬೇಳೆ ಪಾಯಸನ ಯಾವ ರೀತಿ ಮಾಡೋದು ಅಂತ ಹೇಳಿ ಕೇವಲ 4 ನಿಮಿಷದಲ್ಲಿ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ವಾಚ್ ಮಾಡಿ ನೋಡಿ. ಹೆಸರುಬೇಳೆ ಪಾಯಸ ಈ ಬಿಸಿಲಿಗೆ ನಮಗೆ ದೇಹಕ್ಕೆ ತುಂಬ ತಂಪು ನೀಡುತ್ತೆ, ಹಾಗೆ ನಮ್ಮ ದೇಹಕ್ಕೆ ಶಕ್ತಿ ಕೂಡ ನೀಡುತ್ತೆ. ಬನ್ನಿ ಹಾಗಿದ್ರೆ ಹೆಸರುಬೇಳೆ ಪಾಯಸ ಮಾಡಲಿಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳಿ ತೋರಿಸ್ಕೊಂಡು ಬಂದುಬಿಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಬೆಲ್ಲ ಹಾಕಿಬಿಟ್ಟು ಹೆಸರುಬೇಳೆ ಪಾಯಸ ಮಾಡಿ, ತುಂಬ ಶಕ್ತಿ ಕೊಡುತ್ತೆ ಬೆಲ್ಲ ನಮ್ಮ ದೇಹಕ್ಕೆ. ಬನ್ನಿ, 1 ಬೌಲಷ್ಟು ಹೆಸರುಬೇಳೆನ ನಾನು ಒಂದು ಕುಕ್ಕರಲ್ಲಿ ಹಾಕಿ ಒಂದು ಸ್ವಲ್ಪ ಇದನ್ನು ಹುರ್ಕೊತೀನಿ. ಇದನ್ನು ಒಂದು ಸ್ವಲ್ಪ ವಾಸನೆ ಬರೋವರೆಗೂ, ಘಮ ಸ್ಮೆಲ್ ಬರೋವರೆಗೂ, ಇದನ್ನು ಸ್ವಲ್ಪ ಕೆಂಪಾಗೋವರೆಗೂ ನಾವು ಒಂದು ಪ್ಯಾನಲ್ಲಿ ಇದನ್ನು ನೀಟಾಗಿ ಹುರಿದು ತಗೊಂಡ್ಬಿಡೋಣ. ನಾನು ಕುಕ್ಕರನ್ನು ಯೂಸ್ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲೇ ಇದನ್ನು ನೀಟಾಗಿ ಹುರಿದು ತೆಗಿತಾ ಇದ್ದೀನಿ. ನೋಡಿ, ನಮ್ಮ ಬೇಳೆನ ಈ ರೀತಿ ಹುರಿದ್ಬಿಟ್ಟು ಇದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ಒಂದು ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇದನ್ನು ನೀಟಾಗಿ ಕೈ ಆಡಿಸ್ತಾ ನೀಟಾಗಿ ಇದನ್ನು ಹುರಿದು ತಗೊಂಡ್ಬಿಡ್ತೀನಿ. ಇದಾದ ನಂತರ ಇದಕ್ಕೆ ನಾನು ಎಷ್ಟು ಹೆಸರುಬೇಳೆ ತೊಗೊಂಡಿದ್ನೋ ಅದೇ ಬೌಲಿಂದ ಒಂದು 2 ರಿಂದ 3 ಬೌಲಷ್ಟು ನೀರು, 2 ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ. 2 ಬೌಲ್ ಪೂರ್ತಿ ಹಾಕಿದ್ದೀನಿ. ಆನಂತರ ನಾನು 1 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ತುಪ್ಪನ ಹೆಸರುಬೇಳೆನ ಹುರಿಯುವಾಗಲೇ ಹಾಕ್ಕೋಬೋದು. ನಾನು ಈ ರೀತಿ ಬೇಯಿಸುವಾಗ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ. ದೊಡ್ಡ ಬಟ್ಲಿಂದ ಅರ್ಧ ಬಟ್ಲು. ನೀವು ಬೇಕಿದ್ರೆ ನಾವು ಬೇಳೆ ತೊಗೊಂಡ್ವಲ್ಲ ಆ ಮೆಜರ್ಮೆಂಟಲ್ಲಿ ನೀವು 1 ಕಪ್ಪಿನಷ್ಟು ತೆಂಗಿನ ತುರಿ ಅಥವಾ ತೆಂಗಿನ ಹೋಳನ್ನು ಹಾಕ್ಕೋಬೋದು. ಆನಂತರ ನಾನು 1 ಹಿಡಿಯಷ್ಟು ಗೋಡಂಬಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಬಾದಾಮಿ ಕೂಡ ಹಾಕ್ಕೋಬೋದು. ನಾನು ಇದನ್ನು ಇವೆರಡನ್ನು ನೀಟಾಗಿ ಏಲಕ್ಕಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಆನಂತರ ನೋಡಿ, ನಾನು ಒಂದು ಸ್ವಲ್ಪ ಬೆಲ್ಲನ ಕರಗಲಿಕ್ಕೆ ಈ ಕಡೆ ಇನ್ನೊಂದು ಪ್ಯಾನ್ ಇಟ್ಬಿಟ್ಟು ಬೆಲ್ಲನ ಕರಗಿಸ್ತಾ ಇದ್ದೀನಿ. ಈ ಬೆಲ್ಲ ಎಲ್ಲ ಕರಗಿದ್ದಾದಮೇಲೆ ನಾನು ಮಿಕ್ಸಿ ಮಾಡ್ಕೊಂಡು ಬಂದಂತಹ ಕೊಬ್ಬರಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ. ಇದೆರಡನ್ನು ಮಿಕ್ಸಿ ಮಾಡಿದಂತಹ ಎರಡು ಪದಾರ್ಥಗಳನ್ನು ಅದಕ್ಕೆ ಹಾಕಿ 3 ಪದಾರ್ಥಗಳು ಒಂದು ಕುದಿ ಬರಬೇಕು. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರೋವರೆಗೂ ನಾವು ಕಾಯಬೇಕಾಗುತ್ತೆ. ನೋಡಿ, ಇದೆಲ್ಲ ಕುದ್ದಾದಮೇಲೆ ನಮಗೆ ಕೊನೆಗೆ ಬೆಲ್ಲ ಸೇರಿಸ್ಕೋಬೇಕಾಗುತ್ತೆ, ಬೆಲ್ಲದ ನೀರು. ಇದೆಲ್ಲ ನೀಟಾಗಿ ಕುದ್ದು ಬಂದಿದೆ, ಮಿಕ್ಸ್ ಆಗಬೇಕು. ಬೇಳೆ ಬೇಯಿಸಿದ್ದಲ್ಲದೆ ಇದನ್ನು ಒಂದು ಕುದಿ ಬಂದುಬಿಟ್ರೆ ನಮಗೆ ತುಂಬ ಚೆನ್ನಾಗಿ ಹೆಸರುಬೇಳೆ ಪಾಯಸ ಬಂದುಬಿಡುತ್ತೆ. ನಾನೊಂದು ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ, ಕುಡಿಲಿಕ್ಕೆ ಬರುವಂಗೆ. ನೀವು ಬೇಕಿದ್ರೆ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು. ನೋಡಿ, ಕರಗಿಸಿದಂತಹ ಬೆಲ್ಲನ ಹಾಕ್ತಾಯಿದ್ದೀನಿ. ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಆ ಬೆಲ್ಲನ ಶೋಧಿಸ್ಬಿಟ್ಟು ಹಾಕ್ಕೊಳ್ಳಿ. ಕಸ ಕಡ್ಡಿ ಎಲ್ಲ ಇದ್ದರೆ ಈಚೆ ಬಂದುಬಿಡುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ಬಿಡಿ. ನಿಮಗೆ ಎಷ್ಟಕ್ಕೆ ಬೇಕೋ, ದಪ್ಪ ಬೇಕೋ ಅಷ್ಟು ನೀವು ತಿಕ್ನೆಸ್ಸಲ್ಲಿ ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ನಮಗೆ ಹೆಸರುಬೇಳೆ ಪಾಯಸ ರೆಡಿ ಆಗಿಬಿಡುತ್ತೆ. ನಾನು ಸ್ವಲ್ಪ ತೆಳುವಾಗೆ ಮಾಡಿಕೊಂಡೆ. ಬಿಸಿಲಿಗೆ ಗಟಗಟ ಅಂತ ಕುಡಿದ್ರೆ ದೇಹಕ್ಕೆ ಆಹಾಹಾ ಸೂಪರ್ ಇರುತ್ತೆ. ಅದನ್ನು ಒಂದು ಸ್ವಲ್ಪ ಮಣ್ಣಿನ ಮಡಿಕೆಯಲ್ಲಿ ಹಾಕಿಬಿಟ್ರಂದ್ರೆ ತುಂಬ ಕೂಲಾಗಿರುತ್ತೆ. ನಿಮ್ಮಲ್ಲಿ ಫ್ರಿಜ್ ಇದ್ದರೆ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ಕುಡಿಬೋದು. ಫ್ರಿಜ್ಜು ಆದಷ್ಟು ಅವಾಯ್ಡ್ ಮಾಡಬೇಕು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಂತರ ನೋಡಿ, ನಾನು ಒಂದು 4 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಉದ್ದ ಹೆಚ್ಚಿದಂತಹ ಉತ್ತತ್ತಿ ಹಾಕ್ತಾಯಿದ್ದೀನಿ. ನಂತರ ಗೋಡಂಬಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ದ್ರಾಕ್ಷಿ ಕೂಡ ಹಾಕ್ಬೋದು. ದ್ರಾಕ್ಷಿ ಹಾಕಿದರೆ ಹುಳಿ ಆಗುತ್ತೆ ಅಂತ ನಮ್ಮ ಮನೇಲಿ ಮಕ್ಕಳು ತಿನ್ನಲ್ಲ, ಆ ಕಾರಣಕ್ಕೆ ನಾನು ದ್ರಾಕ್ಷಿನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ನಿಮ್ಮಲ್ಲಿ ಏನೇನು ಅವೈಲೇಬಲ್ ಇದೆಯೋ ಅದನ್ನೆಲ್ಲ ಹಾಕಿಬಿಟ್ಟು ಇದನ್ನು ತುಪ್ಪದಲ್ಲಿ ಒಂದು ಸ್ವಲ್ಪ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಇದು ತುಪ್ಪದಲ್ಲಿ ಹುರಿದಂತಹ ಡ್ರೈ ಫ್ರೂಟ್ಸ್ನೆಲ್ಲ ನಾವು ಕುದಿಸಿಟ್ಟಂತಹ ಹೆಸರುಬೇಳೆ ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ರೀತಿ ತುಪ್ಪ, ಹೆಸರುಬೇಳೆ ದೇಹಕ್ಕೆ ತುಂಬ ತಂಪು ನೀಡುತ್ತೆ. ಗೋಡಂಬಿ ಕೂಡ ನಾವು ಈ ರೀತಿ ಮನೇಲಿ ಮಾಡಿಕೊಂಡು ಬಿಸಿಲಿನ ಬೇಗೆಗೆ ಈ ರೀತಿ ದೇಹಕ್ಕೆ ತಂಪು ಕೊಡುವಂತಹ ಆಹಾರನ ಮಾಡಿ ಸೇವನೆ ಮಾಡೋಣ. ನಾಲಿಗೆಗೆ, ಗಂಟಲಿಗೆ ತಂಪು ನೀಡುವಂತಹ ಕೂಲ್ ಡ್ರಿಂಕ್ಸ್ ಕುಡಿಯೋ ಬದಲು ದೇಹಕ್ಕೆ ತಂಪು ನೀಡುವಂತಹ ಇಂಥ ಆಹಾರಗಳ ಸೇವನೆಯಿಂದ ನಮಗೆ ಆರೋಗ್ಯ ತುಂಬ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಈ ಬೇಸಿಗೆಯಲ್ಲಿ ಸಹಾಯ ಆಗುತ್ತೆ. ಹೆಸರುಬೇಳೆ ಪಾಯಸ, ಹೆಸರುಬೇಳೆ ಪಾನಕ, ಹಾಗೆ ಹೆಸರುಬೇಳೆ ಸಾಂಬಾರು, ತಿಳಿ ಸಾಂಬಾರು, ಖಾರ ಹಾಕ್ದೇನೆ ಒಂದು ಅಥವಾ 2 ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ಕೊಂಡು ನಾವು ಈ ಬೇಸಿಗೆಗೆ ಹೆಸರುಬೇಳೆ, ಹೆಸರುಕಾಳು ಇಂಥ ರೆಸಿಪಿಗಳನ್ನು ಹೆಚ್ಚಿಗೆ ಸೇವನೆ ಮಾಡಬೇಕು.